ಫ್ರೆಂಡ್ಸ್ ನಮಸ್ಕಾರ. ವಾಗೀಶ ನನ್ನ ಕಾಲೇಜಿಗೆ ಬಿಡಲಿಕ್ಕಿತ್ತು, ಹಾಗೆ ನಾನು ಮಣಿಪಾಲಿಗೆ ಬಂದಿದ್ದೆ. ಅವಳು ಹೇಳಿದ್ಲು ಗಡ್ಡ ಎಲ್ಲ ದರಿದ್ರದಾಗೆ ಆಗಿದೆ, ಒಂದು ಸರ್ತಿ ಚಂದದಲ್ಲಿ ಶೇಪ್ ಮಾಡಿ ಹೇಳ್ಕೊಂಡು. ಈಗ ನನಗೆ ಎಂತ ಆಗಿದೆ ಹೇಳಿದರೆ, ಒಂದು ಸರ್ತಿ ಕಪ್ಪು ಮಾಡುವನ ಹೇಳ್ಕೊಂಡು ನೋಡ್ತಾ ಇದ್ದೇನೆ. ಇನ್ನು ಮತ್ತೆ ಎಂಥದಕ್ಕೆ ಯಾಕೆ ಕಪ್ಪಾಯ್ತಾ ಹೇಳಿ ಕೇಳಲಿಕ್ಕೆ ಹೋಗಬೇಡಿ, ಡೈ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇವತ್ತೊಂದು ಪಾಶ್ ಆಗಿ ಡೈ ಆಗಿ ನೀಟೊಂದು ಶೇವ್ ಮಾಡಿಕೊಂಡು ಅದೊಂದು 2 ದಿನ ಉಳಿಯೋದು. ಬಟ್ ಅದಕ್ಕೋಸ್ಕರ 1-2 ದಿನ ಅಂತ ಹೇಳಿ ನೋಡ್ಕೊಂಡು ಹೋಗುವ. ಇವತ್ತು ಸ್ವಲ್ಪ ಸ್ಟೈಲ್ ಮಾಡಿ ಹೋಗು. देख लो आ रहे हो आजकल के ब्लॉग में तुम आओगे. ಸಹಿ ಚಲೋ ಇದಾಯ್ತಲ್ಲ. ಈಗ ನನ್ನ ಮುಖ ತೋರಿಸ್ತೇನೆ ನಾನು. ಹೀಗಾಗಿದೆ. ಈಗ ಹೋಗಿ ಹೆಂಡ್ತಿದ್ದೊಂದು ರಿಯಾಕ್ಷನ್ ನೋಡುವ ಹೇಗಾಗಿದೆ ಹೇಳ್ಕೊಂಡು. ಚಂದ ತೋರ್ಬೋದು ಗೊತ್ತಿಲ್ಲ ನನಗೆ, ಬಟ್ ಇದನ್ನು ನಾನು ರೆಗ್ಯುಲರ್ ಇಡ್ಲಿಕ್ಕಿಲ್ಲ. ಏನೋ ಒಂದು ಸರ್ತಿ ಅದು ಗಿರ ಬಂತು, ಅದರಿಂದ ಮಾಡಿದ್ದು. ಹೊರಡು ಈಗ. ಬಂದ್ಲು ನಾನು ಅದಕ್ಕೋಸ್ಕರ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ನಿಂತಿದ್ದೇನೆ. ಅವಳ ಎಕ್ಸ್ಪ್ರೆಷನ್ ನೋಡುವ ಹೇಳ್ಕೊಂಡು. ಈಗ ನೋಡಿ, ಈಗ ಗಮ್ಮತ್ತುಂಟು ನೋಡಿ ಅವಳ ಎಕ್ಸ್ಪ್ರೆಷನ್ ನೋಡಿ. क्या बोलती हो आयशा, क्या बोलती हो? अवड़े पापा है ना. शादी के टाइम पे कैसा लग रहा था, उससे ज्यादा यंग दिख रहा हूँ ना मैं अभी. भद्दा दिख रहा हूँ ना अभी. बहुत है ना. मैं भी यंग दिख रहा हूँ. अल्लाह ಹೇಗೆ ಎಂತ ಹೇಗೆ ತೋರ್ತಾ ಉಂಟು ಹೇಳಿ ಒಂದು ಸರ್ತಿ ನಂಗೆ ಕರೆಕ್ಟಾಗಿ ಕಮೆಂಟಾಗಿ ಹೇಳಿ. हाँ क्या कैमरा ऑन रखने तक ना उसके बाद ಸ್ವಲ್ಪ ಹೊತ್ತು ಸಿಗ್ತೇನೆ. ಗೈಸ್ ಮನೆಗೆ ಬಂದಿದ್ದೇನೆ. ಅಪ್ಪ ಮನೆಗೆ ಒಂದ್ಸರ್ತಿ ತೋರಿಸಿ, ಅಮ್ಮನಿಗೆ ಯಾವತ್ತೂ ಕಿರಿಕಿರಿ ಆಗ್ಲಿಕ್ಕೆ ಉಂಟು, ಆ ಗಡ್ಡವನ್ನು ತೆಗಿಯ ಅಥವಾ ಎಂತಾದರೂ ಮಾಡು ಮಾರೆ ಅದನ್ನು ಹೇಳ್ಕೊಂಡು. ಸೊ ಅವರದೊಂದು ರಿಯಾಕ್ಷನ್ ಒಂದು ಕ್ಯಾಪ್ಚರ್ ಮಾಡುವ. ಅಲ್ಲ ಮಾಡಿದೆ ಅಂತ ಇಲ್ಲ, ಒಂದು ಗಡ್ಡ ಸರಿ ಮಾಡ್ಕೊಂಡು ಬಂದಿದ್ದೇನೆ, ಅದರಲ್ಲಿ ಸಹ ಒಂದು ಇಡೀ ಬ್ಲಾಗ್. ಬಟ್ ನಮಗೆ ರೆಗ್ಯುಲರಲ್ಲಿ ಅದೆಲ್ಲ ಮಾಡೋದಿಲ್ಲ ಅಲ್ಲ, ಅದರಿಂದ ಮತ್ತೆ ಇಲ್ಲಿ ಎಂಥದ್ದು ಇಲ್ಲ, ಅದರಿಂದ ಇಲ್ಲಿ ಎಂತೆಲ್ಲ ಸಿಗ್ತದೆ ಅದೆಲ್ಲ ಮಾಡಿ ಖುಷಿ ಪಡುದು. ಅಮ್ಮ ಕೂತ್ಕೊಂಡಿದ್ದಾರೆ. ಅಮ್ಮ ಕಶಿ ಟ್ಯಾನೆ ಹಂಗ ಪಡ iya maka santra kan ini nak kita nopas yang kilo karo deh kasih atau lain bisa oh ya so lain bisa dan kesana naik peru kaada सगळं गाळी गेला पुरा जन कळ ठाव कलर गेला मग कलर पडना तिके यंग दिसता अयवा छान दिसता ಆಯ್ತಲ್ಲ ಹೆಂಗೆ ತೋರ್ತದಂತೆ. ಕಲರ್ ಹಾಕಿದ್ದೇನೆ ಹೇಳಿ ಗೊತ್ತಾದ್ರೆ ಏನು ಅಡ್ಡಿಲ್ಲ ಅಂತೆ. ಓಹೋ ತಳ ಹೊಡಿತಾ ಉಂಟು ನೋಡಿ ಲೈಟ್. ಗೈಸ್ ಎಲ್ಲ ಮನೆಯದೆಲ್ಲ ರಿಯಾಕ್ಷನ್ ಎಂತ ಮಾಡಲಿಲ್ಲ, ಖಾಲಿ ರಿಯಾಕ್ಷನ್ ವಿಡಿಯೋ ಟೈಪ್ ಮಾಡಿದ್ದು. ಬಟ್ ಈಗ ಮನೆಗೆ ಬಂದಿದ್ದೇವೆ. ಸೊ ವಾಗೀಶ ಇವತ್ತು ಅವಳ ಸ್ಟೈಲಲ್ಲಿ ಅಂಡ ಕರಿ ಮಾಡಿದ್ದಾಳೆ. ಸೊ ಈಗ ಬೆಸ್ಟ್ ಅನ್ನ ಮತ್ತು ಅಂಡ ಕರಿ ತಿನ್ನೋದು, ಸೆಟ್ಟಾಗಿ ಮಲಗೋದು. ನಾಳೆ ನೋಡುವ. ಇದು ಕ್ಯಾಮರಾದಲ್ಲಿ ನೋಡಬೇಕಾದ್ರೆ ನನಗೆ ನೆನಪು ಬರ್ತಾ ಉಂಟು, ನಾನು ಗಡ್ಡ ಇದು ಮಾಡಿದ್ದೇನೆ ಹೇಳ್ಕೊಂಡು. ಇಲ್ಲಾಂದರೆ ಹೊರಗೆ ಹೋಗ್ತಿರ್ಬೇಕಾದ್ರೆ ಎಂತ ಆಗ್ತಾ ಉಂಟು ಗೊತ್ತುಂಟು, ಕೆಲವು ಜನ ಬರ್ತಾರೆ, ಹೇಳೋದು ನಾನು ಎಂಥದಕ್ಕಪ್ಪ ಹೇಳಿದೆ ಮರ್ತೋಗಿದೆ ಇದೆಲ್ಲ ಮಾಡಿದ್ದೆ ಹೇಳ್ಕೊಂಡು. ಮಣ್ಣು ಹೊಡೆದದ್ದು ಇದು ಅಷ್ಟಮಿ ಟೈಮಲ್ಲಾದರೂ ಹೊಡಿಬೋದಿತ್ತಲ್ಲ, ಕರೆಕ್ಟ್ ಒಂದು ವೇಷ ಆಗಿ ಕಲೆಕ್ಷನ್ಸ್. ಬಟ್ ಎನಿವೇಸ್ ನಾಳೆ ಸಿಕ್ಕುವ. ಇನ್ನು ಆದಷ್ಟು ನಾನು ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಪ್ಲಸ್ ನಾನು ಅದು ಕುಕಿಂಗ್ ವಿತ್ ದ ಗೆಸ್ಟ್ ಹೇಳಿದ್ದೆ ಅಲ್ಲ, ನನಗೆ ಒಂದು 4-5 ಪಾರ್ಟಿಸಿಪೆಂಟ್ಸ್ ಆಲ್ರೆಡಿ ಸಿಕ್ಕಿದ್ದಾರೆ. ಬಟ್ ಐ ವುಡ್ ವಾಂಟ್ ಟು ಹ್ಯಾವ್ ಸಮ್ ಮೋರ್. ಸೊ ರೆಸ್ಪಾಂಡ್ ಮಾಡಲಿಲ್ಲ ಆ್ಯಂಡ್ ಇಂಟ್ರೆಸ್ಟೆಡ್ ಇದ್ದೀರಾದ್ರೆ ನನಗೆ ಹೇಳಿ. ವಿಲ್ ಸ್ಟಾರ್ಟ್ ಇಟ್. ಆಲ್ರೆಡಿ ನಾನು ಹೇಳಿದರೆ ಈ ವೀಕೆಂಡಿಂದ ನಾನು ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬಟ್ ಒಂದು ಸ್ವಲ್ಪ ಸ್ಟಾಕ್ ರೆಡಿ ಮಾಡಿಟ್ಟು ಅದರ ನಂತರ ಮತ್ತೆ ನಾನು ಪಬ್ಲಿಷ್ ಮಾಡ್ತೇನೆ. ಸೊ ಐಡ್ ವಾಂಟ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಸ್ಟಾಕ್ ರೆಡಿ. ಸೊ ಆದ್ದರಿಂದ ಯಾರಾದರೂ ರೆಸ್ಪಾಂಡ್ ಮಾಡೋರು ಇದ್ದೀರಾದರೆ ನನಗೆ ಹೇಳಿ. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ವಿಸಿಟ್ ಯುವರ್ ಪ್ಲೇಸ್ ಆ್ಯಂಡ್ ಈಟ್ ವಿತ್ ಯು. ಸಿ ಯಾ.